ನಮಸ್ಕಾರ ಗಾಯ್ಸ್, ನಾನು ಚೋಳೂರಿಗೆ ಬಂದಿದ್ದೀನಿ ಹಳಸಿನಕಾಯಿ ತೊಗೊಳೋಣ ಅಂತ. ಸೊ 2026ರಲ್ಲಿ ಚೋಳೂರಲ್ಲಿ ಹಳಸಿನಕಾಯಿ ಏನು ರೇಟ್ ಇದೆ, ಇವತ್ತು ಮಾರ್ಚು 12ನೇ ತಾರೀಕು. ಇವತ್ತು ಮಾರ್ಕೆಟ್ಗಾಗಲೇ ಗಾಡಿಗಳು ಬಂದವೆ, ನೋಡ್ಬೇಕು ಏನೇನು ರೇಟ್ ಇದೆ ಅಂತ. ನಾನು ತುಮಕೂರಿಗೆ ಬಂದಿದ್ದೀನಿ ಹಳಸಿನಕಾಯಿ ಬಿಸ್ನೆಸ್ ಮಾಡೋಕ್ಕೆ ಅಂತ. ಸೊ ಈ ಒಂದು ಟ್ರಿಪ್ಪಲ್ಲಿ ಹಳಸಿನಕಾಯಿ ತೊಗೊಂಡು ಹಳಸಿನಕಾಯಿ ಮಾರಿ ಅದರಲ್ಲಿ ಎಷ್ಟು ಲಾಭ ಆಯಿತು ಅಂತೇಳಿ ನಿಮಗೆ ತೋರಿಸ್ಕೊಡ್ತೀನಿ. ಹಾಗೆ ಇವತ್ತು ಚೋಳೂರು ಮಾರ್ಕೆಟು 2026 ಹೇಗಿದೆ ಅಂತ ಕೂಡ ತೋರಿಸ್ಕೊಡ್ತೀನಿ. ನೋಡಿ, ಕಾಯಿ ಬಂದಿದೆ ಈಗಾಗಲೇ. ಚೋಳೂರು ಮಾರ್ಕೆಟಿಗೆ ನಾವು ಎಂಟ್ರಿ ಆಗ್ತಾಯಿದ್ದೀವಿ. ಗಾಡಿಗಳೆಲ್ಲ ಬರ್ತಾಯಿದ್ದಾವೆ, ಆಗಲೇ ಬಂದವೆ ಲಾಟು. ನೋಡೋಕ್ಕೆ ಖುಷಿ ಇದೆ ನನಗೆ, ನೋಡಿ ಹೆಂಗಿರುತ್ತೆ ಅಂತ. ಗಾಡಿ ಬಂದ ತಕ್ಷಣ ಜನಗಳೆಲ್ಲ ಸೇರ್ಕೋತಾ ಇದ್ದಾರೆ ಮಾತಾಡೋಕ್ಕೆ. ಎಲ್ಲ ಆಂಧ್ರದವ್ರು ಬಂದ್ಬಿಟ್ಟವ್ರೆ ಕಾಯಿಗಳಿಗೆ. ಸೊ ಹೆಂಗೆ ಗೊತ್ತಿಲ್ಲ, ನನಗೆ ಸಿಗ್ತಾರ ಇಲ್ಲ ಕಾಯಿ ನೋಡಬೇಕು. ಇವಾಗಿಲ್ಲಿ ನನಗೂ ಕಾಯಿ ಸಿಗ್ತಾರ ಇಲ್ಲ ನೋಡಬೇಕು. ಸೊ ನಾನಿವಾಗ ಮಾರ್ಕೆಟಿಗೆ ಬಂದಿದ್ದೀನಿ, ಇಲ್ಲವೇ ಕಾಯಿಗಳು. ಸೊ ಇದು ಹಳಸಿನಕಾಯಿ. ಅಣ್ಣ, ಕಾಯಿ ಎಲ್ಲಿ ಸಿಗ್ತಾರೆ ನನಗೆ? ಆಯ್ತಾ ಕಾಯಿ ಇಲ್ಲಿ? ಇವಾಗ ಇಲ್ಲ, ಕಾಯಿ ಬೇಕು ಸ್ವಲ್ಪ, ಅದಕ್ಕೆ ಬಂದೆ. ಇವಾಗ ಇಲ್ಲಿ ಇರೋದ್ರಲ್ಲಿ ಯಾರು ಕೊಡಲ್ವಾ? ಯಾರನ್ನ ಕೇಳಿ? ತಗೊಂಡು ಲಾಟ್ ಹೊಡ್ಕೊಂಬಿಟ್ಟವ್ರೆ, ಗೊತ್ತಾಗ್ತಾ ಇಲ್ಲ ನನಗೆ ಹೆಂಗೆ ಏನು ಅಂತ. ಅಣ್ಣ, ಇದೆಲ್ಲ ಆಗೋಗಿರೋದ ಏನಿದು ಕಾಯಿ? ಅಣ್ಣ, ಇದು ಆಗೋಗಿರೋದ ಏನಿದು? ಆಗ್ತಾ ಇರೋದಾ? ಎಷ್ಟು ಆಗ್ತಾ ಇದ್ದೀರಾ? ವ್ಯಾಪಾರ ಹೇಳಿ ನೋಡೋಣ. ಇದು ಯಾವ ಕಾಯಿ ಇದು? ಎಷ್ಟು ಹೇಳ್ತಾ ಇದ್ದಾರೆ ಇದಕ್ಕೆ? 4,000. ಓ ಮೈ ಗಾಡ್. ಇದು ಅಣ್ಣ, ಇದೊಂದು ಟೆಪ್ಪು ಬಂದೈತೆ. ಈ ಟೆಪ್ಪು ಕೇಳೋಣ ಎಷ್ಟು ಅಂತ ಹೇಳ್ಬಿಟ್ಟು. ನಿಮ್ಮವಲ್ಲ ಯಜಮಾನ ಹತ್ರ 8,100 ರೂಪಾಯಿಗೆ ಇದು ಆಕ್ಷನ್ ಆಗಿದೆ. ಈ ಕಾಯಿ 8,000 ಒಂದು ಸಾರಿ, 8,000 ಇದು ಆಗೋಯ್ತಾ? ಎಷ್ಟು ಕಾಯ್ತಣ್ಣ ಇದು? ಎಷ್ಟು ಹೋಯ್ತು? ಹೂ ಕಣ್ಣು ಹೇಳಪ್ಪ ಯೂಟ್ಯೂಬ್ಗೆ. 7,000 7,500 ಕೊಡಪ್ಪ ನನಗೆ, ನಾನು ಇವಾಗ ಎಷ್ಟು ಕೊಡ್ತೀನಿ. ಇವಾಗ ಬಂದಿದೆ ಈ ಗಾಡಿ. ಎಷ್ಟಕ್ಕೆ ಹೋಗ್ತಾ ನೋಡೋಣ, ಚೆನ್ನಾಗಿದೆ ಇಲ್ಲ ನೋಡೋಣ. ನಲ್ವತ್ತೈದು ಕಾಯಿ 8,500 ರೂಪಾಯಿಗೆ ಆಗಿದೆ. ಇದು ಯಾಕೆ ತಗೊಂಡೆ ಅಂದರೆ ಇದು ಸ್ವಲ್ಪ ಹಣ್ಣಿದಾವೆ ಅಂತ ತಗೊಂಡಿದ್ದು. ಇದು ಹಣ್ಣು ಇನ್ನೊಂದು ಯಾವುದೋ ಐತಂತೆ, ಸ್ವಲ್ಪ ಹಣ್ಣಿದಾವೆ ಅಂತ ತಗೊಂಡಿದ್ದು. ಇದು 8,500 ಇದಾಗಿದೆ ಈಗ. ಸೊ ಫೈನಲ್ ಆಗಿ 8,500 ತಗೊಂಡಿದ್ದೀನಿ. ಇನ್ನೂ ಕಾಯಿ ಬೇಕು, ವೆಯ್ಟ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಕಾಯಿ ಬಂದರೆ ಹಾಕೊಂಡು ಹೋಗೋದು. ಇವಾಗ ಸಾಂಬಾರಿಗೆ ಕೊತ್ತಕಾಯಿ ಅಂತಾರೆ ಈ ಕಡೆ, ಸಾಂಬಾರು ಮಾಡೋಕ್ಕೆ ಹಳಸಿನಕಾಯಿ ಎಳೆದು ಅದು ಬೇಕು ಅಂತ ಹೇಳ್ಬಿಟ್ಟು ಈ ಕಡೆ ಒಂದು ತೋಟಕ್ಕೆ ಬಂದಿದ್ದೀನಿ. kg 28 ರೂಪಾಯಿ ಹೇಳಿದ್ದಾರೆ. ಏನೋ ಒಂದು ಮಾತಾಡ್ಕೊಂಡು 100 kg ಹಾಕ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ತೋಟಕ್ಕೆ ಬಂದಿದ್ದೀನಿ. ಇವು ತೋಟದಲ್ಲಿ ಕಾಯಿ ಕೀಳೋಕ್ಕೆ ಗಾಡಿ ಬಂದಿದೆ. ನೋಡಿ, ಇದೇ ಕಾಯಿ, ಇದೇ ಮರ, ಇದೇ ತೋಟ. ಈ ತೋಟದಲ್ಲಿ ಇವತ್ತು ಒಂದು 100 kg ಕಾಯಿ ಕಿತ್ಕೊಳ್ಳೋಣ. ಎಳೆ ಕಾಯಿ, ಸಾಂಬಾರಿಗೆ ಕಾಯಿ ಬೇಕು ಅಂತ ಹೇಳ್ಬಿಟ್ಟು ಕಿತ್ಕೊಳಕ್ಕೆ ಬಂದಿದ್ದೀನಿ. ಇದು ನನಗೆ ಒಟ್ಟು ಒಂದು 8,500, ಆಮೇಲೆ ಒಂದು 2,500. ಇದು ನನಗೆ ಹೆಚ್ಚು ಕಮ್ಮಿ 11,000 ಆಯ್ತದು. 11,000ಕ್ಕೆ ಅಷ್ಟು ಕಾಯಿ ಬಂದಿದೆ. ಈಗ ಇದರಲ್ಲಿರುವಂಥ ಕಾಯಿಗಳನ್ನ ಸಾಂಬಾರಕ್ಕೂ ಕೊಡ್ತಾ ಇದ್ದಾರೆ. ಇವರು ಹೊಸಬರು ಪರಿಚಯ ಆಗಿದ್ದಾರೆ ನನಗೀಗ. ಇದರಲ್ಲಿ ಕಾಯಿ, ಎಳೆಕಾಯಿ ಸಾಂಬಾರಿಗೋಸ್ಕರ ಕಿತ್ಕೊಂತಾರೆ. ಇವು ಕಿತ್ತಾಕಿದ್ರೆ ಏನಾಗಲ್ವಾ? ಹಾಂ, ಜಾಸ್ತಿ ಕೊಟ್ಬಿಟ್ಟಿಲ್ಲ ನೀವು ದುಡ್ಡು ಇದಕ್ಕೆ.
ಕಿತ್ಕೊಂಡೋಗಿದೆ. ಕಾಯಿಲೆ ಕೀಳಂಗಿಲ್ಲ ಅಣ್ಣ. ಹಾಂ, ಆದ್ರೂ ನೀವೇನೋ ಮೇಳಕ್ಕೆ ಹೋಗ್ತಾ ಇದೀನಿ ಅನ್ನೋ ಉದ್ದೇಶ ಕೊಡ್ತಾ ಇದೀನಿ. ಚೋಳೂರಲ್ಲಿ ನಾವು ತಿಂತಾ ಇದ್ದೀವಿ ಇಡ್ಲಿ ವಡೆ ಸಾಂಬಾರ್. ಹೊಸ ಫ್ರೆಂಡ್ ಆಗಿದ್ದಾರೆ. ಏನು ನಿಮ್ಮ ಹೆಸರು? ತಿಮ್ರಾಜ್ ಅಂತ ಹೇಳ್ಬಿಟ್ಟು ಹಳಸು ಮ್ಯಾಂಗೋ ಈ ಕಡೆಯಿಂದ ಸಪ್ಲೈ ಮಾಡ್ತಾರೆ. ಹೊಸ ಫ್ರೆಂಡ್ ಆಗಿದ್ದಾರೆ ಚೋಳೂರಲ್ಲಿ. ಆಮೇಲೆ ಇವ್ರ ಹೆಸರು, ನಿಮ್ಮ ಹೆಸರೇನು? ರಮೇಶ್ ಅಂತ ಹೇಳ್ಬಿಟ್ಟು ಇವರು ಹೊಸ ಫ್ರೆಂಡ್ ಆಗಿದ್ದಾರೆ ಚೋಳೂರಲ್ಲಿ. ನಮಗೆ ಅನ್ನಪೂರ್ಣ ಹೋಟೆಲ್ ಅಂತ ಹೇಳ್ಬಿಟ್ಟು ಇಲ್ಲಿ ನಾಷ್ಟ ತಿಂತಾ ಇದ್ದೀವಿ ಇವತ್ತು ನಾವು. ಲೇಡೀಸ್ ಆ್ಯಂಡ್ ಜೆಂಟಲ್ ಗೈಸ್, ನಮಸ್ಕಾರ. ನಮ್ಮ ತುಮಕೂರಲ್ಲಿ ಇವತ್ತು ಹಳಸು ಐಸ್ ಕ್ರೀಮ್ ಫೆಸ್ಟಿವಲ್ ನಡೀತಾ ಇದೆ. ಸೊ ನಿಮ್ಮೆಲ್ಲರಿಗೂ ಹಳಸು ಐಸ್ ಕ್ರೀಮ್ ಫೆಸ್ಟಿವಲ್ ತೋರ್ಸಕ್ಕೆ ಬಂದಿದ್ದೀನಿ ಗೈಸ್. ನಿಮಗೆ ಇಲ್ಲಿ ಇವತ್ತು ವಿಶೇಷವಾದ ಒಂದಷ್ಟು ವೆರೈಟಿ ಎಲ್ಲ ತೋರಿಸ್ತಾರೆ ನಿಮಗೆ. ಬನ್ನಿ ಏನೇನಿದೆ ಅಂತ ತೋರಿಸಿ. ಎಂಟ್ರಿ ಆಗ್ತಾ ಇದ್ದಂಗೆ ನಮಗೆ ಸ್ವಾಗತ ಮಾಡ್ಕೊಳ್ಳೋದು ಜಾಕ್ ಫ್ರೂಟ್ ಹಲಸಿನಕಾಯಿಗಳು. ಘಮ ಘಮ ಹಲಸಿನಕಾಯಿ, ಕೇಸರಿ ಘಮ ಘಮ ಅಂತೇಳಿ ನಮಗೆ ಸ್ವಾಗತ ಮಾಡ್ಕೊತವೆ ಹಳಸು. ಹಂಗೆ ಪಕ್ಕದಲ್ಲಿ ನೀವು ನೋಡ್ತಾ ಇದ್ದೀರಾ ಐಸ್ ಕ್ರೀಮು, ಮತ್ತು ಇಲ್ಲಿ ಚಿಪ್ಸ್ ಎಲ್ಲ ಇದೆ ನಿಮಗೆ. ಬಾಳೆಕಾಯಿ ಚಿಪ್ಸು,